ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮದೊಳಗೆ ಹೇಳೋದು ಒಂದ ಮಾತು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಜಗತ್ತಿನೊಳಗ ಜೀವನದೊಳಗ ಮೊದಲಿಗೆ ಯಾರಿಗೆ ಪೂಜಾ ಮಾಡ್ಬೇಕಂದ್ರೆ ತಾಯಿಗೆ ಪೂಜಾ ಮಾಡಬೇಕು, ಎರಡನೇ ತಂದೆಗೆ ಪೂಜಾ ಮಾಡಬೇಕು, ಮೂರನೇದು ನಮ್ಮಂತವ್ರಿಗೆ ಪೂಜಾ ಮಾಡಬೇಕು. ಅವುಗ ಅಪ್ಪಗೆ ಹಾರಿಸಿರಿ, ನಮಗ್ ಹಿಡ್ದಿರಿ. ಅದು ನಾ ಹೇಳೋದೇನಂದ್ರೆ ಅವ್ವ ಅಪ್ಪಗೆ ಪಾದಕ್ಕೆ ಹಣಿ ಹೊಡೆದು ಬಂದು ನಮ್ಮ ಪಾದಕ್ಕೆ ಹಣಿ ಹೊಡೆದ್ರು ಅಂದ್ರೆ ಎಟ್ಟ ಪುಣ್ಯ ಸಿಗ್ತದ. ಇನ್ನು ಅವ್ರಿಗೆ ಬಾಯಿಗೆ ಬಂದಂಗ ಬೈದು ಹೆಂಗಾಗ್ಯದ ಕಾಲ ಅಂತಂದ್ರೆ ಹೇಳಿದ್ರಲ್ಲ ಅವಾಗ್ಲೇ, ಮನಿ ಒಳಗ 5,000 ರೂಪಾಯಿ, ಮನಿ ಒಳಗ 50,000 ರೂಪಾಯಿ ಬೆಲೆ ಬಾಳುವಂತ ನಾಯಿ ಕಟ್ಟಿ ತಿಂಗಳ 5,000 ರೂಪಾಯಿ ನಾಯಿಗೆ ಬಿಸ್ಕಿಟ್ ಹಾಕ ಮಕ್ಕಳು ಹುಟ್ಟ್ಯಾವ. ಹಡ್ದಿ ತಾಯಿಗೆ ಒಂದು 500 ರೂಪಾಯಿ ಸೀರೆ ಕುಡಿಸ್ಲಾರ ಮಕ್ಕಳು ಹುಟ್ಟ್ಯಾವ. ಬಹುಶಃ ಇಂಥ ಮಕ್ಕಳಿಗೆ ತಗೊಂಡು ಮಾಡೋದೇನದ, ದಯಮಾಡಿ ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಡ್ರಿ. ಮಕ್ಕಳ ಕೈದಾಗ ಮೊಬೈಲ್ ಕೊಡ್ಬೇಡ್ರಿ, ಮಕ್ಕಳ ಕೈದಾಗ ಪುಸ್ತಕಗಳು ಕೊಡ್ರಿ. ಮಾತೃದೇವೋ ಭವ, ಪಿತೃದೇವೋ ಭವ ಅನ್ನುವ ಹಾಗೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ. ಇದನ್ನು ಮತ್ತೆ ಕೇವಲ ಹಿಂದೂ ಧರ್ಮದೊಳಗಲ್ಲ, ಬೈಬಲ್ ಒಳಗೂ ಇದನ್ನೇ ಹೇಳ್ಯದ. ಅದರೊಳಗೂ ಏನ್ ಬೇರೆ